ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಶುಕ್ರವಾರ ರಾತ್ರಿ ಹಾಗೂ ಶನಿವಾರ ಮುಂಜಾನೆ ಕೂಡ ಇರಾನ್ ಮೇಲೆ ಇಸ್ರೇಲ್ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿದೆ. ಸುಮಾರು 400ಕ್ಕೂ ಹೆಚ್ಚು ಮೂಲಸೌಕರ್ಯಗಳನ್ನು ಇಸ್ರೇಲ್ ಹೊಡೆದು ಹಾಕಿದೆ. ಈ ನಡುವೆ ಯುದ್ಧ ನಿಲ್ಲಬೇಕು ಅಂದರೆ ಇರಾನ್ ಸಂಪೂರ್ಣ ಶರಣಾಗತಿಯನ್ನು ಘೋಷಿಸಬೇಕು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇದರಿಂದ ಫ್ರಾಂಕ್ಲಿನ್ ರೂಸ್ವೆಲ್ಟ್ ನಂತರ ತಮ್ಮ ಶತ್ರುಗಳ ಸಂಪೂರ್ಣ ಶರಣಾಗತಿಯನ್ನು ಬಯಸ್ತಾ ಇರೋ ಎರಡನೇ ಅಧ್ಯಕ್ಷ ಅಂತ ಟ್ರಂಪ್ ಅನ್ನಿಸ್ಕೊಳ್ತಾ ಇದ್ದಾರೆ. ಈ ನಡುವೆ ಖಮನೈ ಕಾಂಪೌಂಡ್ ಮೇಲೆ ಮತ್ತೆ ಇಸ್ರೇಲ್ ದಾಳಿ ಮಾಡಿದೆ. ಅಲ್ಲಿನ ಅತ್ಯಾಧುನಿಕ ಬಂಕರ್ ಒಂದನ್ನು ನಾಶ ಮಾಡಿರುವುದಾಗಿ ಇಸ್ರೇಲ್ ಹೇಳ್ತಾ ಇದೆ. ಖಮನೈ ಮೇಲೆ ನಡೆಸಿದ ದಾಳಿಯನ್ನು ಅಮೆರಿಕ ಇಸ್ರೇಲ್ ಪಡೆಗಳು ಸ್ವಲ್ಪ ವಿಳಂಬ ಮಾಡಿದ್ರು ಆತ ಜೀವ ಸಹಿತ ಉಳ್ಕೊಳ್ಳೋದಕ್ಕೆ ಅವಕಾಶ ಇರ್ತಾ ಇತ್ತು ಅನ್ನೋ ಮಾತುಗಳೀಗ ಕೇಳಿ ಬರ್ತಾ ಇವೆ. ಇದರ ಜೊತೆಗೆ ಸರ್ವೋಚ್ಚ ನಾಯಕ ಖಮನೈಯನ್ನು ಹೊಡೆದು ಹಾಕೋದಿಕ್ಕೆ ಇಸ್ರೇಲ್ ಬಳಸಿದ ಮಿಸೈಲ್ ಯಾವುದು ಅನ್ನೋ ಮಾಹಿತಿಗಳು ಕೂಡ ಹೊರಬೀಳ್ತಾ ಇವೆ. ಹಾಗಾದ್ರೆ ಯಾವ ಮಿಸೈಲ್ ಖಮನೈಯನ್ನು ಹೊಡೆದು ಹಾಕ್ತು? ಆ ಮಿಸೈಲ್ನ ಶಕ್ತಿ ಏನು? ಇರಾನ್ ಮತ್ತು ಇಸ್ರೇಲ್ ನಡುವಿನ ಲೇಟೆಸ್ಟ್ ಅಪ್ಡೇಟ್ಸ್ ಏನು? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಹಾಗೂ ಅಮೆರಿಕ ನಡುವಿನ ಸಂಘರ್ಷ ಶುರುವಾಗಿ ಒಂದು ವಾರ ಮುಗಿತಾ ಬಂದಿದೆ. ಇದು ಇನ್ನೂ 3-4 ವಾರಗಳವರೆಗೆ ಮುಂದುವರಿಯೋ ಸಾಧ್ಯತೆಗಳನ್ನು ಅಮೆರಿಕದ ಅಧ್ಯಕ್ಷ ಹಾಗೂ ವೈಟ್ ಹೌಸ್ ಮೂಲಗಳು ತಿಳಿಸ್ತಾ ಇವೆ. ಇನ್ನೊಂದು ಕಡೆ ಇರಾನಿನ ಕೆಲ ಮೂಲಗಳು ಮಾತುಕತೆ ಸಂಧಾನದ ಬಗ್ಗೆ ಸೂಚನೆಗಳನ್ನು ಕೊಡ್ತಾ ಇದ್ರೆ, ಮತ್ತೆ ಕೆಲ ಮೂಲಗಳು ಯಾವ ಸಂಧಾನದ ಮಾತುಕತೆಯೂ ಇಲ್ಲ, ನಾವು ಯುದ್ಧವನ್ನು ಮುಂದುವರಿಸ್ತೀವಿ ಅನ್ನೋ ಮಾತುಗಳನ್ನು ಆಡ್ತಾ ಇವೆ. ಆದರೆ ಇರಾನಿನ ಮೇಲೆ ಈಗ ನಡೀತಿರೋ ದಾಳಿ ಹಾಗೂ ಅದನ್ನು ತಡೆಯೋದಕ್ಕೆ ಅವರಿಗೆ ಅವಕಾಶವೇ ಸಿಗದೇ ಇರೋದನ್ನು ಗಮನಿಸ್ತಾ ಇದ್ರೆ ಇದು ತುಂಬ ಹೆಚ್ಚು ದಿನಗಳ ಕಾಲ ಮುಂದುವರಿಯುವ ಸಾಧ್ಯತೆಗಳೇನು ಕಾಣ್ತಾ ಇಲ್ಲ. ಈಗ ಇರಾನ್ ತನ್ನ ಸರ್ವೋಚ್ಚ ನಾಯಕನ ಅಂತ್ಯದ ಶೋಕವನ್ನು ಆಚರಿಸ್ತಾ ಇದೆ. ಇದು 40 ದಿನಗಳ ಶೋಕಾಚರಣೆ. ಶಿಯಾ ಸಂಪ್ರದಾಯದಲ್ಲಿ ಶೋಕಾಚರಣೆಯನ್ನು 40 ದಿನ ಆಚರಿಸ್ತಾರೆ. ಹೀಗಾಗಿ ಈ 40 ದಿನ ಅವರು ಇಸ್ರೇಲ್ ಹಾಗೂ ಅಮೆರಿಕಾಗಳ ಜೊತೆ ಕಾದಾಡ್ತಾ ಇರಬಹುದು. ಅಷ್ಟರಲ್ಲಿ IRGCಯ ಆಯುಧ ಶಕ್ತಿ ಕೂಡ ಕಡಿಮೆಯಾಗೋ ಸಾಧ್ಯತೆ ಇರುತ್ತೆ. ಆ ನಂತರ ಅಲ್ಲಿನ ರಾಜಕೀಯ ಆಡಳಿತಕ್ಕೆ ಅಮೆರಿಕ ಜೊತೆ ಪೂರ್ಣ ಪ್ರಮಾಣದ ಸಂಧಾನದ ಮಾತುಕತೆಗಳನ್ನು ಪ್ರಾರಂಭ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅನ್ನೋ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇವೆ. ಇನ್ನು ಸಂಧಾನ ಅಂದರೆ ಅವರು ಕಂಡೀಷನ್ಗಳನ್ನು ಹಾಕಿ ಅರ್ಧಂಬರ್ಧ ಸಂಧಾನ ಮಾಡ್ಕೊಳ್ಳೋದಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ. ಸಂಪೂರ್ಣವಾಗಿ ಬೇಷರತ್ತಾಗಿ ಇರಾನ್ ಶರಣಾಗತಿಯನ್ನು ಒಪ್ಕೋಬೇಕು. ಆಗಲೇ ಈ ದಾಳಿಗಳು ಯುದ್ಧ ಎಲ್ಲ ನಿಲ್ಲೋದಕ್ಕೆ ಸಾಧ್ಯ ಅನ್ನೋ ಮಾತುಗಳನ್ನು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಗೆಳೆಯರೆ, ಈ ಹಿಂದೆ ಅಂದರೆ ಎರಡನೇ ವಿಶ್ವಯುದ್ಧದ ಸಂದರ್ಭದಲ್ಲಿ 1941ರಲ್ಲಿ ಜಪಾನ್ ಅಮೆರಿಕದ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡುತ್ತೆ. ಹೀಗಾಗಿ ಅಮೆರಿಕ ಆ ಸಂಘರ್ಷದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೋಬೇಕಾಗಿ ಬಂತು. ಯುದ್ಧ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಹೋಯಿತು. ಆ ಸಂದರ್ಭದಲ್ಲಿ ಒಂದು ಹಂತದಲ್ಲಿ 1944ರಲ್ಲಿ ಸಂಧಾನದ ಮಾತುಕತೆಗಳ ಪ್ರಸ್ತಾಪ ಆಯಿತು. ಆದರೆ ಅವತ್ತಿನ ಅಮೆರಿಕದ ಅಧ್ಯಕ್ಷ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಆ ಪ್ರಸ್ತಾಪವನ್ನು ತಳ್ಳಿ ಹಾಕ್ತಾರೆ. ಶತ್ರುಗಳು ಸಂಪೂರ್ಣವಾಗಿ ಬೇಷರತ್ತಾಗಿ ಶರಣಾಗುವವರೆಗೆ ಸಂಧಾನ ಇಲ್ಲ ಅಂತಾರೆ ರೂಸ್ವೆಲ್ಟ್. ಮುಂದಿನ ದಿನಗಳಲ್ಲಿ ಕೂಡ ಶತ್ರುಗಳು ಅಮೆರಿಕದ ಮೇಲೆ ದಾಳಿ ಮಾಡುವುದಿಲ್ಲ, ಆ ಶಕ್ತಿಯನ್ನು ಅವರು ಕಳ್ಕೊಂಡಿದ್ದಾರೆ ಅಂತ ಖಚಿತವಾದ ಮೇಲೇನೆ ಪೂರ್ತಿಯಾಗಿ ನಮ್ಮ ಕಂಡೀಷನ್ಗಳಿಗೆ ಒಪ್ಪಿ ಅವರು ಶರಣಾದರೆ ಮಾತ್ರ ಸಂಧಾನ ಅನ್ನೋದು ಅವತ್ತು ರೂಸ್ವೆಲ್ಟ್ ಹೇಳಿದ ಮಾತು. ಶತ್ರುಶೇಷ ಬಿಡಬಾರ್ದು ಅಂತ ನಮ್ಮಲ್ಲಿ ಹೇಳ್ತಾರೆ ನೋಡಿ, ಹಾಗೆ ಇದು. ಅದರ ಪರಿಣಾಮ ಅಂದರೆ ಜಪಾನ್ ಮೇಲೆ 1945ರಲ್ಲಿ ಅಮೆರಿಕ ಅಣುದಾಳಿಯನ್ನು ಮಾಡ್ತು. ಅವತ್ತು ಜಪಾನ್ ಸೋತು ಶರಣಾಗಿದ್ದು ಮಾತ್ರ ಅಲ್ಲ, ಅದು ಪಾಪ ಇವತ್ತಿನವರೆಗೂ ಅಮೆರಿಕ ಜೊತೆಗೆ ಉಳ್ಕೊಂಡು ಬಿಡ್ತು. ಜರ್ಮನಿಯ ವಿಷಯದಲ್ಲೂ ಹಾಗೆ ಆಯಿತು. ಸೋವಿಯತ್ ಪಡೆಗಳು ಜರ್ಮನಿಯನ್ನು ಸುತ್ತುವರೆದು ಹಿಟ್ಲರ್ ಬಂಕರಲ್ಲಿ ಅಡಿಗೆ ಕೂತು ತಾನೇ ಸಾವಿಗೀಡಾದ. ಜರ್ಮನರ ಮನಸ್ಸಲ್ಲಿ ಅಲ್ಲಿವರೆಗೆ ಹಿಟ್ಲರ್ ಬಗ್ಗೆ ಒಂದು ಅಭಿಮಾನ ಇತ್ತು. ಆದರೆ ಈ ಸೋಲು ಹಾಗೂ ಶರಣಾಗತಿಯ ನಂತರ ಅಲ್ಲಿನ ಜನ ಹಿಟ್ಲರ್ ಅನ್ನೋದನ್ನ ಶಾಪ ಅಂತ ಭಾವಿಸುವ ಹಾಗೆ ಅವರ ಮನಸ್ಸಿನ ಮೇಲೆ ಕೂಡ ಒಂದಷ್ಟು ಪ್ರಭಾವವನ್ನು ಬೀರಿ ಜರ್ಮನಿಯನ್ನು ಮಾನಸಿಕವಾಗಿ ಕೂಡ ಮಣಿಸಲಾಯಿತು. ಆನಂತರ ಅಮೆರಿಕ ಈ ಸಂಪೂರ್ಣ ಶರಣಾಗತಿ ಅನ್ನೋ ಪದವನ್ನು ಬೇರೆಲ್ಲೂ ಬಳಸಿರಲಿಲ್ಲ. ಆದರೆ ಈಗ ಡೊನಾಲ್ಡ್ ಟ್ರಂಪ್ ಆ ಹಳೆಯ ಡೈಲಾಗನ್ನು ಮತ್ತೆ ನೆನಪಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹೇಗೆ ವೆನೆಜುಲಾನ ಮಾಡಿದೀವೋ ಹಾಗೆ ಇರಾನ್ನಲ್ಲೂ ಮಾಡ್ತೀವಿ. ಇರಾನಿನ ಆಡಳಿತದಿಂದಲೇ ಯಾರನ್ನಾದರೂ ಆರಿಸಿ ಅವರಿಗೆ ಅಧಿಕಾರವನ್ನು ಕೊಟ್ಟು ನಮ್ಮ ಜೊತೆ ಸರಿಯಾಗಿರುವ ಹಾಗೆ ನೋಡ್ಕೋತೀವಿ ಅನ್ನೋ ಮಾತುಗಳು ಕೂಡ ಟ್ರಂಪ್ ಬಾಯಲ್ಲಿ ಬಂದಿವೆ. ಇದನ್ನು ಅವರು ಇರಾನ್ನ ಒಳಗೆ ಒಂದು ಒಳಕುಂಟು ಮಾಡೋದಕ್ಕೆ, ಭಯ ಹುಟ್ಟಿಸೋದಕ್ಕೆ, ನಿಮ್ಮಲ್ಲೇ ನಮಗೆ ಬೇಕಾದವರು ನಮ್ಮ ಕಡೆಯವರು ಇದ್ದಾರೆ ಅನ್ನೋ ಸಂದೇಶವನ್ನು IRGC ಹಾಗೂ ಅಲ್ಲಿನ ಇನ್ನಿತರ ನಾಯಕತ್ವಕ್ಕೆ ಕೊಡೋದಕ್ಕೆ ಹೇಳ್ತಿದ್ದಾರಾ, ಅಥವಾ ಅಂಥದ್ದೇನಾದರೂ ಈಗಲೇ ಮಾತುಕತೆ ಆಗಿದೆಯಾ ಗೊತ್ತಿಲ್ಲ. ಇನ್ನು ಮುಂದೆ ಇರಾನ್ ಯಾವತ್ತೂ ನಮ್ಮ ಮೇಲೆ ದಾಳಿ ಮಾಡೋದಿಲ್ಲ ಅನ್ನೋದು ಖಚಿತವಾದ ನಂತರ ಸಂಧಾನದ ಮಾತುಕತೆಗಳ ಬಗ್ಗೆ ಅಧ್ಯಕ್ಷರು ಒಲವನ್ನು ತೋರಿಸ್ತಾರೆ ಅಂತ ಶ್ವೇತಭವನದ ವಕ್ತಾರೆ ತಿಳಿಸಿದ್ದಾರೆ.
ಹಾಗೆ ಈ ಯುದ್ಧ ಇನ್ನು 4-6 ವಾರಗಳನ್ನು ತಗೊಳುತ್ತೆ ಅನ್ನೋದಾದರೆ ಅಲ್ಲಿ ಇನ್ನೂ ವಿಪರೀತ ಪ್ರಮಾಣದ ಆಯುಧಗಳ ಅಗತ್ಯ ಕೂಡ ಇರುತ್ತೆ. ಹೀಗಾಗಿ ಆಯುಧಗಳ ಪ್ರಮಾಣವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಅಮೆರಿಕದ ಆಯುಧ ತಯಾರಿಕಾ ಕಂಪನಿಗಳ ಜೊತೆ ಮಾತುಕತೆಗಳನ್ನು ಮಾಡಿರುವುದಾಗಿ ಟ್ರಂಪ್ ತಮ್ಮ ಟ್ರೂತಲ್ಲಿ ಬರ್ಕೊಂಡಿದ್ದಾರೆ. ದೇಶದ ಅತಿದೊಡ್ಡ ರಕ್ಷಣಾ ಉತ್ಪಾದನಾ ಕಂಪನಿಗಳ ಸಿಇಒಗಳು ಅತ್ಯುತ್ತಮ ವರ್ಗದ ಶಸ್ತ್ರಾಸ್ತ್ರಗಳ ಉತ್ಪಾದನೆಯನ್ನು 4 ಪಟ್ಟು ಹೆಚ್ಚಿಸೋದಕ್ಕೆ ಒಪ್ಪಿಕೊಂಡಿದ್ದಾರೆ ಅಂತ ಅಧ್ಯಕ್ಷ ಟ್ರಂಪ್ ಶುಕ್ರವಾರ ಘೋಷಣೆ ಮಾಡಿದ್ದಾರೆ. ಲಾಕ್ಹೀಡ್ ಮಾರ್ಟಿನ್, ರೆಥಿಯಾನ್, ಬೋಯಿಂಗ್, ನಾರ್ಥ್ರೋಪ್, BAE ಸಿಸ್ಟಮ್ಸ್, ಹನಿವೆಲ್ ಮತ್ತು L3 ಹ್ಯಾರಿಸ್ನ ಮುಖ್ಯಸ್ಥರೊಂದಿಗೆ ಶ್ವೇತಭವನದಲ್ಲಿ ಸಭೆ ನಡೆಸಿದ ಟ್ರಂಪ್ ಆಯುಧಗಳು ಮದ್ದುಗುಂಡುಗಳ ಅನಿಯಮಿತ ಪೂರೈಕೆಯನ್ನು ತಪ್ಪಿಸಬೇಕಾಗಿದೆ, ಗರಿಷ್ಠ ಪ್ರಮಾಣದ ಪೂರೈಕೆಯನ್ನು ಪಡ್ಕೊಳ್ಳೋದು ಈಗ ನಮ್ಮ ಗುರಿ ಅಂತ ಹೇಳಿದ್ದಾರೆ. ಇನ್ನು ಇರಾನ್ ಕೂಡ ತನ್ನ ಮಿಸೈಲ್ ದಾಳಿಯನ್ನು ಭಾಗಶಃ ಕಡಿಮೆ ಮಾಡಿದೆ. ಆದರೆ ಇಸ್ರೇಲ್ ಮೇಲೆ ಅತ್ಯಂತ ಭಯಾನಕ ಹಾಗೂ ಅತಿ ಭಾರದ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸ್ತಾ ಇದ್ದೀವಿ ಅಂತ ಇರಾನಿನ ಅಧ್ಯಕ್ಷ ಪೆಜೆಶ್ಕಿಯಾನ್ ಹೇಳಿಕೊಂಡಿದ್ದಾರೆ. ಇರಾನ್ ಖೊರಮ್ ಶಹರ್ ಅಥವಾ ಖೈಬರ್ 4 ಮಿಸೈಲ್ಗಳನ್ನು ಇಸ್ರೇಲ್ ಮೇಲೆ ಬಳಕೆ ಮಾಡ್ತಾ ಇದೆ. ಈ ಖೊರಮ್ ಶಹರ್ ಅತ್ಯಂತ ಭಯಾನಕ ಲಿಕ್ವಿಡ್ ಫ್ಯೂಯಲ್ ಬ್ಯಾಲಿಸ್ಟಿಕ್ ಮಿಸೈಲ್, ಸುಮಾರು 2000 ಕಿಲೋಮೀಟರ್ ರೇಂಜ್ ಹಾಗೂ 2 ಟನ್ ತೂಕದ ವಾರ್ ಹೆಡ್ಡನ್ನು ಇದು ಹೊತ್ತೊಯ್ಯುತ್ತೆ. ಈ ಮಿಸೈಲನ್ನು ಈಗ ಇರಾನ್ ಬಳಕೆ ಮಾಡೋದಕ್ಕೆ ಶುರು ಮಾಡಿದೆ. ಇಸ್ರೇಲಿನ ನ್ಯೂಕ್ಲಿಯರ್ ಸೈಟ್ ಮೇಲೆ ಇರಾನ್ ಮಾಡಿದ ದಾಳಿಗೆ ಕೂಡ ಈ ಖೊರಮ್ ಶಹರ್ ಬಳಕೆ ಆಗಿದೆ. ಶುಕ್ರವಾರ ರಾತ್ರಿ ರಿಯಾದ್ನ ಅಲ್ ಖರ್ಜ್ನಲ್ಲಿರುವ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಕಡೆಗೆ ಹಾರಿಸಲಾದ ಬ್ಯಾಲಿಸ್ಟಿಕ್ ಮಿಸೈಲ್ ಒಂದನ್ನು ವಾಯು ರಕ್ಷಣಾ ಪಡೆ ತಡೆದು ನಾಶ ಮಾಡಿದೆ ಅಂತ ಸೌದಿ ಅರೇಬಿಯಾ ಶನಿವಾರ ಹೇಳಿಕೊಂಡಿದೆ. ಇನ್ನು ಇಸ್ರೇಲ್ ಇರಾನಿನ ಮೇಲೆ ಮಾಡ್ತಾ ಇರೋ ದಾಳಿಯನ್ನು ಹಾಗೇ ಮುಂದುವರೆಸಿದೆ. ಶುಕ್ರವಾರ ರಾತ್ರಿ ಹಾಗೂ ಶನಿವಾರ ಬೆಳಗಿನ ಜಾವ ಇಸ್ರೇಲಿನ 50 ಯುದ್ಧ ವಿಮಾನಗಳು ಇರಾನಿನ ಸುಮಾರು 400ಕ್ಕೂ ಹೆಚ್ಚು ಗುರಿಗಳ ಮೇಲೆ ದಾಳಿಗಳನ್ನು ಮಾಡಿವೆ ಅಂತ ಇಸ್ರೇಲ್ ತಿಳಿಸಿದೆ. ಅವರ ಮಿಸೈಲ್ ಲಾಂಚಿಂಗ್ ಕೇಂದ್ರಗಳಿಗೆ ಹೋಗುವ ದಾರಿಗಳನ್ನು ನಾಶ ಮಾಡಲಾಗಿದೆ. ಅಲ್ಲಿನ ರಕ್ಷಣಾ ವ್ಯವಸ್ಥೆಯ ಮೇಲೆ ದಾಳಿಗಳಾಗಿವೆ. ಹಾಗೆ ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚರ್ಗಳು, ಡ್ರೋನ್ ಸಂಗ್ರಹಾಗಾರಗಳು ಕೂಡ ದಾಳಿಗೆ ಒಳಗಾಗಿವೆ. ಇರಾನ್ನ ಏರ್ ಡಿಫೆನ್ಸ್ ವ್ಯವಸ್ಥೆಯೊಂದನ್ನು ಇಸ್ರೇಲಿನ ಯುದ್ಧ ವಿಮಾನಗಳು ಗುರುತಿಸಿವೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಏರ್ ಡಿಫೆನ್ಸ್ ಸಿಸ್ಟಮನ್ನು ಸಾಗಾಟ ಮಾಡ್ತಾ ಇದ್ದ ವಾಹನದ ಮೇಲೆ ದಾಳಿ ಮಾಡಲಾಯಿತು ಅಂತ IDF ತಿಳಿಸಿದೆ. ಹಾಗೆ ತೆಹರಾನಿನ ಖಮೈನಿ ಕಾಂಪೌಂಡ್ ಮೇಲೆ ಶುಕ್ರವಾರ ಕೂಡ ದೊಡ್ಡ ಪ್ರಮಾಣದ ದಾಳಿಗಳು ನಡೆದಿವೆ. ಖಮನೈ ಸಾವಿಗೀಡಾದ ನಂತರವೂ ಆ ಕಾಂಪೌಂಡಲ್ಲಿ ಇರಾನಿನ ಅಧಿಕಾರಿಗಳು, IRGCಯ ಪ್ರಮುಖರ ಚಲನವಲನಗಳು ನಿರಂತರವಾಗಿ ಕಂಡುಬರ್ತಾ ಇದ್ವಂತೆ. ಹೀಗಾಗಿ ಅಲ್ಲಿ ದಾಳಿ ಮಾಡಲಾಯಿತು ಅಂತ ಇಸ್ರೇಲ್ ಹೇಳಿಕೊಂಡಿದೆ. ಆ ಕಾಂಪೌಂಡ್ನ ಒಳಗೆ ಒಂದು ಭೂಗತ ವ್ಯವಸ್ಥೆ ಇತ್ತು ಅಂತ ಹೇಳಿರೋ ಇಸ್ರೇಲ್ ಅದನ್ನು ಕೂಡ ಈಗ ಬಂಕರ್ ಬರ್ಸ್ಟರ್ಗಳನ್ನು ಬಳಸಿ ನಾಶ ಮಾಡಿದ್ದೀವಿ ಅಂತ ಹೇಳಿಕೊಂಡಿದೆ. ಅದೊಂದು ಅತ್ಯಂತ ವ್ಯವಸ್ಥಿತ ಬಂಕರ್ ಆಗಿತ್ತು. ಅದಕ್ಕೆ ಇರಾನಿನ ಪ್ರಮುಖ ಮಾರ್ಗಗಳಲ್ಲಿ 4-6 ರಹಸ್ಯ ಎಂಟ್ರಿ ಹಾಗೂ ಎಕ್ಸಿಟ್ ಪಾಯಿಂಟುಗಳಿದ್ವು. ಒಳಗೆ ಮೀಟಿಂಗ್ ರೂಮ್ ಇತ್ತು. ಎಷ್ಟು ದಿನಗಳವರೆಗೆ ಬೇಕಾದರೂ ಇರೋದಕ್ಕೆ ಬೇಕಾದ ವ್ಯವಸ್ಥೆಗಳು, ಆಹಾರ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಅದರಲ್ಲಿ ಮಾಡಲಾಗಿತ್ತು. ಕಮ್ಯುನಿಕೇಷನ್ ಸಿಸ್ಟಮ್ಗಳಲ್ಲಿದ್ವು. ಒಂದು ಸುಸಜ್ಜಿತ ಬಂಕರ್ ಇದಾಗಿದ್ದು ಖಮನೈ ಹಾಗೂ ಇನ್ನಿತರ ಪ್ರಮುಖರಿಗಾಗಿ ಅದನ್ನು ನಿರ್ಮಾಣ ಮಾಡಿಕೊಳ್ಳಲಾಗಿತ್ತು ಅಂತ ಇಸ್ರೇಲ್ ಹೇಳಿದೆ. ಮೊನ್ನೆ ಖಮನೈ ಕಾಂಪೌಂಡ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕಾಗಳು ದಾಳಿ ಮಾಡಿದ್ವಲ್ಲ, ಅವತ್ತು ಆ ದಾಳಿ ಅಷ್ಟೊಂದು ಅನಿರೀಕ್ಷಿತವಾಗಿ ಆಗುತ್ತೆ ಮತ್ತು ಹಗಲಿನ ವೇಳೆ ದಾಳಿ ಮಾಡ್ತಾರೆ ಅನ್ನೋ ಐಡಿಯಾ ಇರಾನಿಗಿರಲಿಲ್ಲ. ಹಾಗೆ ಖಮನೈ ಬಗ್ಗೆ ಮಾಹಿತಿ ಬಂದ ಕೂಡಲೇ ಕಾಂಪೌಂಡ್ ಮೇಲೆ ದಾಳಿ ಮಾಡಲಾಯಿತು. ಆ ದಾಳಿ ಸ್ವಲ್ಪ ತಡವಾಗಿದ್ದರೂ ಕೂಡ ಖಮನೈ ಬಂಕರನ್ನು ಸೇರ್ಕೊಳ್ಳೋ ಸಾಧ್ಯತೆಗಳಿದ್ವು ಅಂತ ಇಸ್ರೇಲ್ ಹೇಳಿಕೊಂಡಿದೆ. ಇನ್ನು ಖಮನೈ ಕಾಂಪೌಂಡ್ ಮೇಲೆ ಇಸ್ರೇಲ್ ಬ್ಲೂ ಸ್ಪ್ಯಾರೋ ಮಿಸೈಲನ್ನು ಬಳಸಿದ್ದು ಗೊತ್ತಾಗ್ತಾ ಇದೆ. ಬ್ಲೂ ಸ್ಪ್ಯಾರೋ ಮಿಸೈಲನ್ನು ಇದು ರಾಫೇಲ್ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ ಅಭಿವೃದ್ಧಿಪಡಿಸಿದ ಮೀಡಿಯಂ ರೇಂಜ್ ಏರ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ALBM ಆಗಿದೆ. ಸ್ಪ್ಯಾರೋ 6.51 ಮೀಟರ್ ಉದ್ದ, 2000 ಕಿಲೋಮೀಟರ್ ರೇಂಜು ಮತ್ತು ಸುಮಾರು 1900 kg ವಾರ್ ಹೆಡ್ ಅನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ ಯುದ್ಧ ವಿಮಾನಗಳ ಮೂಲಕ ಈ ಮಿಸೈಲ್ ಅನ್ನು ಲಾಂಚ್ ಮಾಡ್ತಾರೆ. ಇದು ಅರ್ತ್ ಅಟ್ಮಾಸ್ಫಿಯರ್ನಿಂದ ಹೊರಗೆ ಹಾರಿ ಆ ನಂತರ ಅತ್ಯಂತ ವೇಗದಲ್ಲಿ ಟಾರ್ಗೆಟ್ನ ಮೇಲೆ ಬಿದ್ದು ಅದನ್ನು ನಾಶ ಮಾಡುತ್ತೆ. ಹೀಗಾಗಿ ಶತ್ರುಗಳ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಇದನ್ನು ನ್ಯೂಟ್ರಲೈಸ್ ಮಾಡುವ ಅಥವಾ ತಡೆಯುವ ಸಾಮರ್ಥ್ಯ ಇರೋದಿಲ್ಲ ಅಂತ ಹೇಳ್ತಾರೆ. 2024ರಲ್ಲಿ ಇರಾನ್ನ ಮೇಲಿನ ಇಸ್ರೇಲ್ ದಾಳಿಗಳಿಗೆ ಈ ಬ್ಲೂ ಸ್ಪ್ಯಾರೋ ಬಳಕೆ ಆಯಿತು. ಇನ್ನು ಈಗ ನಡೀತಿರೋ ದಾಳಿಗಳಲ್ಲಿ ಕೂಡ ಇರಾನಿನ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ನಾಶ ಮಾಡೋದಕ್ಕೆ ಇಸ್ರೇಲ್ ಈ ಬ್ಲೂ ಸ್ಪ್ಯಾರೋನ ಬಳಸ್ತು. ಇರಾನಿನ ಸರ್ವೋಚ್ಚ ನಾಯಕ ಖಮೆನೈಯನ್ನು ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ನಡೆಸಿದ ದಾಳಿಗಳಲ್ಲಿ ಕೂಡ ಅವರು ಈ ಬ್ಲೂ ಸ್ಪ್ಯಾರೋಗಳನ್ನೇ ಬಳಸಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಮಿಸೈಲ್ಗಳನ್ನು ಇಸ್ರೇಲ್ನಿಂದ ಭಾರತ ಕೂಡ ಖರೀದಿ ಮಾಡಿದೆ. ನಮ್ಮ
Su-30 MKIಗಳಿಗೆ ಇದನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ಇನ್ನು ಇದೆಲ್ಲದರ ನಡುವೆ ಕಚ್ಚಾ ತೈಲದ ಬೆಲೆ ಆಕಾಶಕ್ಕೇರಿದೆ. ಅದು ಒಂದೇ ದಿನದಲ್ಲಿ 8.5% ಏರಿಕೆಯನ್ನು ಕಂಡು ಬ್ಯಾರಲ್ಗೆ $92.69 ಮುಟ್ಟಿದೆ. ಇದರಿಂದಾಗಿ ಒಂದೇ ವಾರದಲ್ಲಿ ತೈಲ ಬೆಲೆ 30% ಏರಿಕೆಯನ್ನು ದಾಖಲಿಸಿದಂತಾಗ್ತಾ ಇದೆ. ಇದು ಗೆಳೆಯರೆ ಇಸ್ರೇಲ್, ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.